ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂತಹ ಮಸಾಲ ಬಾಳೆಹಣ್ಣಿನ ಚಿಪ್ಸನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಮತ್ತು ಅತಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ. ಬಾಳೆಹಣ್ಣಿನ ಮಸಾಲ ಚಿಪ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಅಂತಂದರೆ ನಾನು 2 ಕಗ್ಗಾಗಿರುವಂಥ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೆಗೆದುಕೊಳ್ಬಹುದು. ನೋಡಿ, ಅದೊಂದು ಸ್ವಲ್ಪ ಕಗ್ಗಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಬಾಳೆಹಣ್ಣಿನ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಚಿಪ್ಸ್ ಮಣೆ ಏನು ಬರುತ್ತಲ್ವ, ಅದರಿಂದ ನಾವು ಹೆರ್ಚ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉದ್ದುದ್ದಾಗಿ ಮಾಡ್ಕೊಳ್ಳಿ, ಅಂದರೆ ಮಸಾಲ ಚಿಪ್ಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಹೆರ್ಚ್ಕೊಳ್ಬೇಕಾಗತ್ತೆ. ಈ ಬಾಳೆಹಣ್ಣಿನ ಮಸಾಲ ಚಿಪ್ಸ್ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಟೀ ಟೈಮ್ ಜೊತೆಗೆ ಏನಾದರೂ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ದಾಗ ಬಾಳೆಹಣ್ಣಿನ ಮಸಾಲ ಚಿಪ್ಸ್ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಇವಾಗ ಇದಕ್ಕೆ ಯಾವ್ಯಾವ ಮಸಾಲೆಗಳನ್ನು ಹಾಕ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಒಂದು ಸ್ವಲ್ಪದಷ್ಟು ಪೆಪ್ಪರ್ ಪುಡಿ, ಹಾಗೆ ಒಂದು ಸ್ವಲ್ಪದಷ್ಟು ಚಾಟ್ ಮಸಾಲ, ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಇದಕ್ಕೆ ನಾನು ಒಂದು ಸ್ವಲ್ಪದಷ್ಟು ಮಸಾಲ ಖಾರ, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ, ಮತ್ತು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟೇ ಮಸಾಲೆ ಹಾಕ್ಕೊಳ್ಬೇಕಂತೇನಿಲ್ಲ. ನಿಮಗೆ ಯಾವುದಾದ್ರೂ ಬೇರೆ ಮಸಾಲೆಗಳು ಇಷ್ಟ ಅನಿಸಿದ್ರೂ ಕೂಡ ಅದನ್ನು ಹಾಕ್ಕೊಳ್ಬಹುದು. ಇದನ್ನು ನೀವು ಮೊಸರಿನಿಂದ ಕಲಿಸಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಮೊಸರು ಇಲ್ಲದೇ ಇರೋದ್ರಿಂದ ನಾನು ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮೊಸರು ಇತ್ತು ಅಂತಂದರೆ ಮೊಸರಿನಿಂದನೇ ಕಲಿಸ್ಕೊಳ್ಳಿ, ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡ್ಬಿಡಿ. ಅಂದರೆ ಪೂರ್ತಿ ಗಟ್ಟಿಯಾಗಿಯೂ ಬೇಡ, ಪೂರ್ತಿ ತೆಳ್ಳಗನೂ ಬೇಡ. ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ಒಂದೊಂದಾಗಿ ನಾವು ಬಾಳೆಹಣ್ಣನ್ನೇನಿರುತ್ತಲ್ಲ ಮಸಾಲೆಗೆ ಹಚ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪನೇ ಮಸಾಲೆಗಳನ್ನು ಹಾಕ್ಕೊಳ್ಳಿ, ಜಾಸ್ತಿ ಮಸಾಲೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಪೂರ್ತಿಯಾಗಿ ಕಲಿಸ್ಕೊಂಡು ಬಿಡ್ತೀವಲ್ವ, ಆವಾಗ ಎಲ್ಲ ಬಾಳೆಹಣ್ಣಿಗೂ ಕೂಡ ಮಸಾಲೆ ಅಂಟ್ಕೊಳ್ಳುತ್ತೆ. ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಮಸಾಲೆ ಹಾಕೊಳ್ಳೋದ್ರಿಂದ ಅಷ್ಟು ಟೇಸ್ಟು ಸರಿಯಾಗಿರೋದಿಲ್ಲ, ಬರೀ ಮಸಾಲೆ ರೀತಿಯಾಗಿ ಅನಿಸುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು. ಅಂದರೆ ನೀವು ಬಾಳೆಕಾಯಿ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದರೆ ಮಾತ್ರ ಮಸಾಲೆನೂ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ನೀವು 2 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದರೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಳ್ಳಿ. ಇವಾಗ ಮಸಾಲೆ ಎಲ್ಲ ಹಚ್ಕೊಂಡಿದ್ದಾಯಿತು. ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಇದನ್ನು ನಾನು ಡೀಪ್ ಫ್ರೈ ಏನೂ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ತವಾದ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಆನಂತರ ಮಸಾಲೆ ಹಚ್ಕೊಂಡಿರುವಂತಹ ಬಾಳೆಕಾಯಿನ ಹಾಕ್ಕೊಂಡು ಬಿಡೋಣ. ನೋಡಿ, ಮನೆಯಲ್ಲಿ ಕಗ್ಗಾಗಿರುವಂತಹ ಬಾಳೆಹಣ್ಣನ್ನು ಪೂಜೆಗಾಗಿ ಅಥವಾ ಯಾವುದಕ್ಕಾದ್ರೂ ತಂದಿರ್ತೀರ, ಅದನ್ನು ಹಾಳು ಮಾಡೋದಕ್ಕಿಂತ ಈ ರೀತಿಯಾಗಿ ಮಸಾಲ ಚಿಪ್ಸ್ ಮಾಡ್ಕೊಂಡು ತಿಂದ್ರಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಾಡ್ಕೊಳ್ಳೋದಕ್ಕೂ ಕೂಡ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ಮತ್ತು ಜಾಸ್ತಿ ಸಾಮಗ್ರಿನೂ ಕೂಡ ಬೇಕಾಗೋದಿಲ್ಲ. ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸೂಪರಾಗಿ ನಾವು ಮಸಾಲ ಚಿಪ್ಸನ್ನು ಮಾಡ್ಕೊಳ್ಬಹುದು. ಈ ರೀತಿಯಾಗಿ 2 ಕಡೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಕಡೆ ಫ್ರೈ ಆದ ನಂತರ ಇನ್ನೊಂದು ಕಡೆನೂ ಕೂಡ ನೀವು ತಿರುವು ಹಾಕ್ಕೊಂಡು ಆ ಕಡೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಹಸಿ ಹಾಗೆ ಬಿಟ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಫ್ರೈ ಆಗಲಿ. ಮತ್ತು ಹೊತ್ತಿಸ್ಕೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಸ್ಪೂನ್ ಬಿಡದೆ ಹಾಗೆ ನೀವು ತಿರುವುತ್ತಾನೆ ಇರಬೇಕಾಗುತ್ತೆ. ಅಂದರೆ ಹೊತ್ಕೊಂಡು ಬಿಡ್ತು ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಚಿಪ್ಸು. ಇದನ್ನು ನೀವು ಟೊಮೆಟೊ ಸಾಸ್ ಜೊತೆಗೆ ತಿಂದ್ರಿ ಅಂತಂದರೆ ಸೂಪರಾಗಿರುತ್ತೆ. ಮತ್ತು ಹಾಗೇನೂ ಕೂಡ ತಿನ್ಬೋದು. ಟೀ ಟೈಮ್ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಬಾಳೆಹಣ್ಣಿನ ಮಸಾಲ ಚಿಪ್ಸ್. ನೋಡಿ, ಇವಾಗ ಫ್ರೈ ಆಯಿತು. ನಾನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನೋಡಿ, ಜಸ್ಟ್ ಇಷ್ಟು ಫ್ರೈ ಮಾಡ್ಕೊಂಡಿದ್ರೆ ಸಾಕು, ಪಟಾಪಟ್ ಅಂತ ಆಗಿಬಿಡುತ್ತೆ ಮಸಾಲ ಚಿಪ್ಸ್. ನೋಡಿ, ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಈ ರೀತಿಯಾಗಿರುವಂತಹ ಬಾಳೆಹಣ್ಣಿನ ಮಸಾಲ ಚಿಪ್ಸನ್ನು ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇವೆಲ್ಲ ಫ್ರೈ ಆಯಿತು, ಇವಾಗ ಪ್ಲೇಟ್ಗೆ ತೆಗಿತಿದ್ದೇನೆ. ಇನ್ನುಳಿದ ಮಸಾಲೆ ಹಚ್ಕೊಂಡಿರುವಂಥ ಬಾಳೆಹಣ್ಣನ್ನು ಕೂಡ ಅದೇ ತವಾದ ಮೇಲ್ಗಡೆ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ನೀವು 2 ಬಾಳೆಹಣ್ಣನ್ನು ಯೂಸ್ ಮಾಡ್ಕೊಳ್ಬೇಕಂತೇನಿಲ್ಲ. ನಿಮ್ಮ ಮನೇಲಿ ಜಾಸ್ತಿ ಬಾಳೆಹಣ್ಣು ಅಂದರೆ ಕಗ್ಗಾಗಿರುವಂಥ ಬಾಳೆಹಣ್ಣು ಇತ್ತಂತಂದರೆ ಈ ರೆಸಿಪಿ ಅಂದರೆ ಈ ಸ್ನ್ಯಾಕ್ಸನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಟೀ ಟೈಮ್ ಜೊತೆ ಅಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಾಸ್ ಜೊತೆಗೆ ಹಚ್ಕೊಂಡು ತಿಂದ್ರಿ ಅಂತಂದರೆ
ಕಳೆದು ಹೋಗಿಬಿಡ್ತೀರಾ ಎಲ್ಲರೂ, ಅಷ್ಟೊಂದು ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಮಸಾಲ ಚಿಪ್ಸ್. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಕಗ್ಗಾಗಿರುವಂಥ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಮಸಾಲ ಚಿಪ್ಸನ್ನು ಮಾಡ್ಕೊಳ್ಬೋದು ಅನ್ನೋದನ್ನು. ಖಂಡಿತವಾಗಲೂ ಈ ಚಾಟ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಈಗಲೇ ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿ ಬರುತ್ತೆ. ಮತ್ತು ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನಮ್ಮ ವಿಡಿಯೋನ ಬೆಳೆಸ್ತಾ ಇರಿ, ಹಾಗೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬೈ. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.